ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಿಸ್ಟರ್ ಇರಾನಾ ಕಡಾಡಿ for 10 minutes. धन्यवाद उपसभापति महोदय। आज मैं कर्नाटक से आ रहे हैं, इसलिए कन्नड़ में बोल सकते हैं। You have requested, आपकी रिक्वेस्ट मिल गई. ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಬಜೆಟ್ ಚರ್ಚೆಯಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ನಾನು ತಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಭಾರತದಲ್ಲಿ ಆರೋಗ್ಯ ಸೇವೆಯನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಮುಟ್ಟಿಸುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವ ಮತ್ತು ಭಾರತದ ಆರೋಗ್ಯ ಸೇವೆಗಳಲ್ಲಿ ಐತಿಹಾಸಿಕ ಸುಧಾರಣೆ ತಂದಿರುವ ಈ ದೇಶದ ನೆಚ್ಚಿನ ಪ್ರಧಾನಿ ವಿಶ್ವಮಾನ್ಯ ನಾಯಕ ಆದರಣೀಯ ಶ್ರೀ ನರೇಂದ್ರ ಮೋದಿಯವರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಹಾಗೂ ರಾಜ್ಯಸಭೆಯ ಸಭಾನಾಯಕರು, ಕೇಂದ್ರದ ಆರೋಗ್ಯ ಸಚಿವರಾಗಿ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವ ಆರೋಗ್ಯ ಇಲಾಖೆಯ ಗೌರವಾನ್ವಿತ ಸಚಿವರಾದ ಆದರಣೀಯ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿ ಅವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂದು ಭಾರತ ಆರೋಗ್ಯ ನೀತಿಯು ಕೇವಲ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ರೋಗ ತಡೆಗಟ್ಟುವಿಕೆ, ಆಧುನಿಕ ವೈದ್ಯಕೀಯ ಸೌಲಭ್ಯಗಳು, ವೈದ್ಯಕೀಯ ಶಿಕ್ಷಣದ ಆಮೂಲಾಗ್ರ ಬದಲಾವಣೆ ಮಾಡುವ ಮೂಲಕ ಅದರ ವಿಸ್ತರಣೆಯನ್ನು ಮಾಡುವುದು ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳಿಗೆ ಆದ್ಯತೆ ನೀಡಲಾಗುತ್ತಿರುವುದು ಅತ್ಯಂತ ಪ್ರಶಂಸನಾರ್ಹ ಕ್ರಮವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ 99,858.56 ಕೋಟಿಗಳ ಐತಿಹಾಸಿಕ ಹಂಚಿಕೆಯನ್ನು ಮಾಡಿದೆ. ಇದು ಕಳೆದ 10 ವರ್ಷಗಳ ಹಿಂದಿನ ಬಜೆಟ್ಗಿಂತ ಪ್ರತಿಶತ 190ರಷ್ಟು ಹೆಚ್ಚಾಗಿದೆ. ಈ ಬಜೆಟ್ನ ಮೂಲಕ ಆರೋಗ್ಯ ಸೇವೆಗಳನ್ನು ವಿಸ್ತರಿಸುವುದಲ್ಲದೆ ವೈದ್ಯಕೀಯ ಸೌಲಭ್ಯಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಸಮಾಜದ ಅತ್ಯಂತ ಕಟ್ಟಕಡೆಯ ಬಡವರಿಗೂ ಕೂಡ ಚಿಕಿತ್ಸೆಯನ್ನು ಅತಿ ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತಿದೆ. ಅದರಲ್ಲೂ ವಿಶೇಷವಾಗಿ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು, ರಾಷ್ಟ್ರೀಯ ಆರೋಗ್ಯ ಮಿಷನ್, ವೈದ್ಯಕೀಯ ಕಾಲೇಜುಗಳ ವಿಸ್ತರಣೆ, ಜೀವ ಉಳಿಸುವ ಔಷಧಿಗಳ ಮೇಲಿನ ಸುಂಕ ವಿನಾಯಿತಿ, ಕ್ಯಾನ್ಸರ್ ಆರೈಕೆ ಕೇಂದ್ರಗಳು ಮತ್ತು ಡಿಜಿಟಲ್ ಆರೋಗ್ಯ ರಕ್ಷಣೆ ಭಾರತವನ್ನು ಆರೋಗ್ಯಕರ ಮತ್ತು ಸಬಲೀಕೃತ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಮೈಲುಗಲ್ಲಾಗಿವೆ. ಈ ಬಜೆಟ್ ಆರೋಗ್ಯ ಸೇವೆಗಳ ಲಭ್ಯತೆಯನ್ನು ಹೆಚ್ಚಿಸುವುದಲ್ಲದೆ ರೋಗಿಗಳ ಚಿಕಿತ್ಸೆಯನ್ನು ಅಗ್ಗ ಮತ್ತು ಪರಿಣಾಮಕಾರಿಯಾಗಿಸಲು ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ನಾನು ಆಯುಷ್ಮಾನ್ ಭಾರತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಬಜೆಟ್ನಲ್ಲಿ ಸುಮಾರು 9,406 ಕೋಟಿ ರೂಪಾಯಿಗಳನ್ನು ಇಡುವ ಮೂಲಕ ದೇಶದ ಸುಮಾರು 12 ಕೋಟಿ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಸುಮಾರು 5 ಲಕ್ಷಗಳವರೆಗೆ ಉಚಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಭಾರತ ಯೋಜನೆಯಡಿಯಲ್ಲಿ 55 ಕೋಟಿ ನಾಗರಿಕರು ಆರೋಗ್ಯ ರಕ್ಷಣೆಯನ್ನು ಪಡೆದಿದ್ದಾರೆ ಮತ್ತು 8.39 ಕೋಟಿ ಜನರು ಆಸ್ಪತ್ರೆಗೆ ದಾಖಲಾಗಲು ಅನುಮತಿ ನೀಡಲಾಗಿದೆ. ಇದರಿಂದಾಗಿ ಸುಮಾರು 1.16 ಲಕ್ಷ ಕೋಟಿ ಮೌಲ್ಯದ ಚಿಕಿತ್ಸೆ ಜನಸಾಮಾನ್ಯರಿಗೆ ನೀಡಲಾಗಿದೆ. ಈ ಯೋಜನೆಯು ಬಡವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುತ್ತದೆ ಮತ್ತು ಚಿಕಿತ್ಸೆಗಾಗಿ ಸಾಲ ತೆಗೆದುಕೊಳ್ಳುವ ಅನಿವಾರ್ಯತೆಯಿಂದ ಅವರನ್ನು ರಕ್ಷಿಸಲಾಗುತ್ತಿದೆ. ಅದಲ್ಲದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಯೋಜನೆ, ಇದು ಕಳೆದ 11 ವರ್ಷಗಳಿಂದ ಸುಮಾರು 200,000ಕ್ಕಿಂತ ಹೆಚ್ಚು ಔಷಧಿಗಳು, 300ಕ್ಕಿಂತ ಹೆಚ್ಚು ಸರ್ಜರಿ ಉಪಕರಣಗಳನ್ನು ವಿತರಿಸುವ ಮೂಲಕ ದೇಶದ ಜನಸಾಮಾನ್ಯರ ಸುಮಾರು 30,000 ಕೋಟಿ ರೂಪಾಯಿಗಳ ಉಳಿತಾಯ ಮಾಡುವಲ್ಲಿ ಈ ಯೋಜನೆ ಸಫಲವಾಗಿದೆ. ಮತ್ತು ಬ್ರಾಂಡೆಡ್ ಔಷಧಿಗಳಿಗಿಂತ 50% 80% ಕಡಿಮೆ ದರದಲ್ಲಿ ಜನರಿಗೆ ಔಷಧಿಗಳನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರಿಗೆ ಆರೋಗ್ಯ ವೆಚ್ಚವನ್ನು ಕಡಿಮೆ ಮಾಡುತ್ತಿದೆ.
ದೇಶದಾದ್ಯಂತ ಈಗಾಗಲೇ 15,000ಕ್ಕಿಂತ ಹೆಚ್ಚು ಕೇಂದ್ರಗಳು ಪ್ರಾರಂಭಗೊಂಡಿದ್ದು, ಮುಂಬರುವ 2 ವರ್ಷಗಳಲ್ಲಿ ಇನ್ನೂ 10,000 ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುವ ಮೂಲಕ ಜನಸಾಮಾನ್ಯರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಇದು ಸಫಲವಾಗಿದೆ. ಕಡಿಮೆ ವೆಚ್ಚದಲ್ಲಿ ಔಷಧಗಳು ಕೈಗೆಟುಕಿದಾಗ ಔಷಧಿಯ ಗುಣಮಟ್ಟ ಕಡಿಮೆ ಇರಬಹುದೆಂದು ಜನರ ಮಾನಸಿಕತೆಯನ್ನು ಈ ಔಷಧಗಳು ದೂರ ಮಾಡಿವೆ. ಜನ ಔಷಧಿಗಳು ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರಮಾಣೀಕೃತಗೊಂಡಿರುವಂಥದ್ದೆಂದು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿನಿತ್ಯ ತಮ್ಮ ಆರೋಗ್ಯಕ್ಕಾಗಿ ಖರ್ಚು ಮಾಡುತ್ತಿರುವ ಹೃದಯ ಸಂಬಂಧಿ ಕಾಯಿಲೆ, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, BP ದಿನನಿತ್ಯ ಔಷಧಿಗಳಿಗೆ ಖರ್ಚು ಮಾಡುವ ಜನರು ತಮ್ಮ ಒಟ್ಟು ತಿಂಗಳ ಉಳಿತಾಯದಲ್ಲಿ ಗಮನಾರ್ಹ ಉಳಿತಾಯವನ್ನು ಮಾಡುತ್ತಿದ್ದಾರೆ. ಈ ಯೋಜನೆಯ ಮೂಲಕ ಇದು ಬಡ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವಾಗಿದೆ. ಡಿಜಿಟಲ್ ಆರೋಗ್ಯ ಸೇವೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಿಜಿಟಲ್ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ. ಈ ಶ್ರಮ್ ಪೋರ್ಟಲ್ ಮೂಲಕ ಕೂಲಿ ಕೆಲಸಗಾರರು ಅದರಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡುವ ಮೂಲಕ ಆರೋಗ್ಯ ವಿಮೆಯ ಪ್ರಯೋಜನ ಪಡೆಯಬಹುದು. ಇದು ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತದೆ ಮತ್ತು ಅವರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಕೂಡ ನೀಡಲಾಗುತ್ತದೆ. ಮುಂದಿನ 3 ವರ್ಷಗಳಲ್ಲಿ ದೇಶದಾದ್ಯಂತ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. 2025-26ರಲ್ಲಿ ಹೊಸ 200 ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂಬ ಕ್ರಮ ಸ್ವಾಗತಾರ್ಹವಾಗಿದೆ. ಈ ಕ್ರಮವು ಕ್ಯಾನ್ಸರ್ ರೋಗಿಗಳಿಗೆ ಅವರ ಸ್ವಂತ ಜಿಲ್ಲೆಗಳಲ್ಲಿ ಸುಧಾರಿತ ಚಿಕಿತ್ಸೆಯನ್ನು ಒದಗಿಸಲು ಮತ್ತು ದೊಡ್ಡ ಆಸ್ಪತ್ರೆಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 36 ಜೀವ ಉಳಿಸುವ ಔಷಧಿಗಳನ್ನು ಈಗ ಮೂಲ ಕಸ್ಟಮ್ಸ್ ಇಂದ PCD ಬೇಸಿಕ್ ಇದರಿಂದ ನಾವು ಹೊರಗೆ ವಿನಾಯಿತಿ ನೀಡಲಾಗುತ್ತಿದ್ದು, ಕ್ಯಾನ್ಸರ್, ಅಪರೂಪದ ಕಾಯಿಲೆಗಳು ಮತ್ತು ಇತರ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಹೆಚ್ಚಿನ ಪರಿಹಾರ ದೊರೆಯಲಿದೆ. ಇದು ದುಬಾರಿ ಔಷಧಿಗಳನ್ನು ಅವಲಂಬಿಸಿರುವ ರೋಗಿಗಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅಗತ್ಯ ಔಷಧಿಗಳಿಗೆ ಅವರಿಗೆ ಸುಲಭವಾಗಿ ದೊರೆಯುವಂತಾಗುತ್ತದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯ ಬಜೆಟ್ನಲ್ಲಿ 37,227 ಕೋಟಿ ಹಂಚಿಕೆ ಮಾಡಲಾಗಿದೆ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಆರೋಗ್ಯ ಸೇವೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ನಾನು ಕರ್ನಾಟಕದಿಂದ ಬಂದಿದ್ದರಿಂದ ಕೆಲವು ವಿಷಯಗಳನ್ನು ಈ ಸದನದ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಯಾವ ಕರ್ನಾಟಕದಲ್ಲಿ ನಮ್ಮ ಅನೇಕ ಯೋಜನೆಗಳಿದ್ದಾವೆ, ಆ ಯೋಜನೆಗಳನ್ನು ಉಪಯೋಗ ಮಾಡಿಕೊಳ್ಳಲಾರದಂಥ ಹಿನ್ನೆಲೆಯಲ್ಲಿ ಸುಮಾರು ಕರ್ನಾಟಕದಲ್ಲಿ ಕಳೆದ 19 ತಿಂಗಳಲ್ಲಿ 736ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಸಂಭವಿಸಿದೆ. ಸುಮಾರು 1100ಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಈ ಎಲ್ಲವೂ ಕೂಡ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಜಾರಿಗೆ ತರದೇ ಇರುವಂತಹ ಪರಿಣಾಮದಿಂದ ಈ ಘಟನೆಗಳು ಸಂಭವಿಸಿದೆ. ಇಂದ್ರಧನುಷ್ ಮತ್ತು ಇನ್ನಿತರ ಯೋಜನೆಗಳನ್ನು ಉಪಯೋಗ ಮಾಡಿಕೊಳ್ಳಲು ಸರ್ಕಾರ ವಿಫಲವಾಗಿದೆ ಅನ್ನುವುದನ್ನು ಕೂಡ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಕೇಂದ್ರ ಸರ್ಕಾರ 2023ರ ಫೆಬ್ರವರಿಯಲ್ಲಿ ಜಾರಿಗೆ ಮಂಜೂರಿ ನೀಡಿರತಕ್ಕಂಥ ಬೆಳಗಾವಿಯ 100 ಹಾಸಿಗೆಗಳ ESI ಆಸ್ಪತ್ರೆಯನ್ನು ಸ್ಥಾಪಿಸಲು ಅನುಮೋದನೆ ನೀಡಿದರೂ ಕೂಡ ಜಮೀನು ಒದಗಿಸಲು ವಿಫಲವಾಗಿ ಸುಮಾರು ಜಿಲ್ಲೆಯ 3 ಲಕ್ಷಕ್ಕಿಂತ ಹೆಚ್ಚು ESI ಕಾರ್ಡ್ದಾರರಿಗೆ ನಾವು ಆಸ್ಪತ್ರೆಯ ಅನುಕೂಲಗಳನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಹಲವಾರು ವೈದ್ಯಕೀಯ ವ್ಯವಸ್ಥೆಗಳು ಕೂಡ ದುರ್ಲಕ್ಷ್ಯಕ್ಕೆ ಒಳಗಾದ ಕಾರಣದಿಂದ ಇವತ್ತು ಜನರು ತೊಂದರೆಗೊಳಗಾಗಿದ್ದಾರೆ. ಈ ಎಲ್ಲವನ್ನ ಸಭೆಯ ಗಮನಕ್ಕೆ ತರ್ತಾ ಈಗಾಗಲೇ ಇನ್ನೂ ಹಲವಾರು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಮಿಷನ್ ಅಡಿಯಲ್ಲಿ ಕ್ಷಯರೋಗ ಹರಡುವಿಕೆಯ ಪರಿಣಾಮವನ್ನು 1,237ರಿಂದ ಈಗ 195ಕ್ಕೆ ಇಳಿಸಲಾಗಿದೆ. ಮಲೇರಿಯಾ ನಿರ್ಮೂಲನೆ ಕೂಡ ಸುಮಾರು 13.20ಕ್ಕೆ ಇಳಿಕೆ ಮಾಡಲಾಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ಹೃದಯ ಸಂಬಂಧಿ ಚಿಕಿತ್ಸೆಗಳು, ಕ್ಯಾನ್ಸರ್ನಂಥ ಭೀಕರ ಕಾಯಿಲೆಗೆ ತುತ್ತಾದವರಿಗೆ ಮತ್ತು ಕಿಡ್ನಿ ಬದಲಾವಣೆ ಈ ಥರದ ಅನೇಕ ಚಿಕಿತ್ಸೆಗಳು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಕೂಡ ಹಲವಾರು ಮಂಜೂರಾತಿಗಳನ್ನು ನೀಡುವುದನ್ನು ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಅದರ ಅನುಭವವನ್ನು ಪಡೆದಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ಸರ್ಕಾರ ಮಂಡಿಸತಕ್ಕಂಥ ಏನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಜೆಟ್ ಅತ್ಯುತ್ತಮವಾದಂಥ ಬಜೆಟ್ ಇದೆ. ಇದನ್ನು ನಾನು ಜನರ ಪರವಾಗಿ, ದೇಶದ ಜನರ ಪರವಾಗಿ ಸ್ವಾಗತ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಅಲರ್ಟ್ ಆಗಿ ಇಟ್ಕೋಬೇಕು. ಫಸ್ಟ್ ಏಡ್ ಮೆಡಿಸಿನ್ DHO ಅವರು ಹೇಳಿದ್ದಾರೆ.
ಸೊ ಫಸ್ಟ್ ಏಡ್ ಮೆಡಿಸಿನ್ ಇರ್ಬೋದು, ಬೇಸಿಕ್ ಟ್ರೀಟ್ಮೆಂಟ್ ಫಾರ್ ವಾಮಿಟಿಂಗ್, ಹೆಡೇಕ್, ನಾಸಿಯಾ ಈ ಥರದ್ದು ಇಮಿಡಿಯೇಟ್ಲಿ ನಾವು ಅಟೆಂಡ್ ಆಗಬೇಕು. ಮತ್ತೆ ಸಲೈನ್ ಸಪ್ಲೈ ನಾವು ಅಟ್ಲೀಸ್ಟ್ PHC ಮಟ್ಟದಲ್ಲಿ ಇಟ್ಕೊಬೇಕು. ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ವಿತ್ ಎನಿ ಚೈಲ್ಡ್ ಅದನ್ನು ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡಬೇಕು. ಹೆಸ್ಕಾಂ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬಂದಿದ್ದಾರೆ ಅಂತ ನನಗೆ ಓಪನಿಂಗ್ ತಾವು ಇಲ್ಲಿ ಇದೀರಿ. ಲಾಸ್ಟ್ ಟೈಮ್ ಒಟ್ಟು ಸೆಂಟರ್ಗಳ ಪೈಕಿ ಕೂತ್ಕೊಳ್ಳಿ, ನಾನು ಹೇಳ್ತೀನಿ, ಸುಮಾರು 6 ಸೆಂಟರ್ಗಳಲ್ಲಿ ಇಂಟರಪ್ಷನ್ಸ್ ಆಗಿದ್ದಾವೆ ಅಂತ ನಮಗೆ ಸುದ್ದಿ ಬಂದಿದೆ. ಆ ಥರ ಆಗಬಾರ್ದು. ತಮ್ಮ ಮುಖಾಂತರ ನಾನು ಚೀಫ್ ಅವರಿಗೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಸೆಂಟರ್ಸ್ ಇದ್ದಾವೆ ಅಲ್ಲಿ ಗವರ್ಮೆಂಟ್ಗೆ ಮುಂಚಿತವಾಗಿ ಹೇಳಬೇಕು. ಅಲ್ಲಿ ಲೈನ್ ಮೇಂಟೆನೆನ್ಸ್ ಇದೇ ವಾರದಲ್ಲಿ ಮಾಡ್ಕೋಬೇಕು. ಅಲ್ಲಿ ಯಾವುದೇ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಆಕ್ಟಿವಿಟಿ ತಗೋಬಾರ್ದು. ಈ 3 ಪಾಯಿಂಟ್ಸ್ ಮೇಲೆ ತಾವು ಗಮನಿಸಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದ್ರೆ, ಇಲ್ಲಿ ಅಧಿವೇಶನ ಸಮಯದಲ್ಲಿ ಮಾನ್ಯ ಶಾಸಕರುಗಳ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಸಭಾಧ್ಯಕ್ಷರು ಊಟ ಉಪಹಾರಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಳ ದುರ್ದೈವ ಸಂಕೇತ ಹೇಳಿ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವರೇನು ಕನ್ನಡ ಶಾಲೆಯ ಮಕ್ಕಳಲ್ಲ. ಶಾಸಕರಂದರೆ ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದಂಥವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಅವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುವ ಸಲುವಾಗಿ ವಿಧಾನಸಭೆ ಅಧಿವೇಶನವನ್ನು ಗಂಟೆಗೆ ಲಕ್ಷ ಖರ್ಚು ಮಾಡಿ, ನಿಮಿಷಕ್ಕೆ ಲಕ್ಷ ಗಂಟೆ ಅಲ್ಲ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ. ಇದನ್ನು ನಮ್ಮ ಜವಾಬ್ದಾರಿಯನ್ನು ಶಾಸಕರು ತಿಳ್ಕೊಬೇಕಂತೇಳಿ ನಾನು ರಾಜ್ಯದ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಇನ್ನು ವಿಧಾನಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾನೆ, ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಐತೆ ಅನ್ನೋದು ಕೇಳಿದ್ರೆ ನನಗಿಲ್ಲೇ ಸಭಾಧ್ಯಕ್ಷರ ಆಫೀಸಿಂದ ಒಂದು ಪತ್ರ ಬರ್ತೈತಿ. ಏನಪ್ಪ ಅಂದ್ರೆ, ಈ ಪತ್ರ ಇದರಲ್ಲೇ ಬರೆದಿದ್ದಾರೆ, ತಮಗೆಲ್ಲ ಬಿಟ್ಟಿದ್ದೀನಿ. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಂದನ ನಮಗೆ ಮಾಹಿತಿ ಹಾಕಿ ನಡಿ ಬರ್ತೈತಿ. ಇಲ್ಲೇ ಸ್ಪೀಕರ್ ಏನು ಮಾಡ್ತಾರೋ ಹಾಜರಾಗಿ ಶಿವಾನಂದ್ ಹಿರೇಮಠ್ ಎಕ್ಸ್ ಆರ್ಮಿ ಪರಿವಾರ ಇಲ್ಲ ಅಂದ್ರೆ ಒಂದು 10-20 ಪರಿವಾರ ಐತಿ. ಇಲ್ಲಿ ನಾವು ಹಳ್ಳಿಯವ್ರಿ, ಹಳ್ಳಿಯಾಗ ವಾತಾವರಣ ಒಳ್ಳೇದಿರ್ತೈತಿ. ಸ್ಮಾರ್ಟ್ ಸಿಟಿ ಮಾಡಿದ ಮ್ಯಾಗ ಇದು ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದದ್ದು. ಒಂದು ಮನಿ ಕಟ್ಕೊಂಡು ಚಂದಂಗೆ ಇಲ್ಲಿ ಇರಬೇಕು, ಮಕ್ಕಳು ಎಜುಕೇಶನ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಬಂದದ್ದು. ಇಲ್ಲಿ ವಾತಾವರಣ ನೋಡ್ಬೇಕಂತಂದ್ರೆ ಹಳ್ಳಿಯ ಬೆಸ್ಟ್ ಅನಿಸ್ತಾ ಇದೆ. ಏನ್ರಿ, ಪ್ಲೀಸ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಬಂದ್ ಕೆಲಸ ಜಲ್ದಿ ಇದ್ರದ್ದು ಆಕ್ಷನ್ ತಗೊಂಡು ಕೆಲಸ ಮಾಡ್ಬೇಕ್ರಿ. MLA ಅವ್ರು ಇಲ್ಲಾಂದ್ರೆ 3-4 ಸಲ ಬಂದಿದಾರ, ಮಾಡಿಕೊಡ್ತೇವೆ ಅಂತಿದಾರ, ಏನ್ ಮಾಡಕ್ ಆಗ್ತಿಲ್ಲ. ಮತ್ತೆ ಒಂದೇ CM ಅವ್ರ ಜನತಾ ದರ್ಶನದೊಳಗ ನಾವು ಅಷ್ಟು ಹೋಗಿ ಕೆಲಸ ಅಪ್ಲಿಕೇಶನ್ ಕೊಟ್ಟಿದ್ರಿ. ಇದು ಅಪ್ಲಿಕೇಶನ್ ಅದ್ರೊಳಗೆ ಮತ್ತೆ ಶಾಂಕ್ಷನ್ ಆಗೈತೆ ಅಂತೇಳಿ ತೋರಿಸಿದಾರೆ. ಇದು ಯಾಕೆ ಆಗ್ತಾ ಇಲ್ಲ ಏನೋ ನಮಗ್ ಗೊತ್ತಿಲ್ರಿ ಅದ್ರ ಬಗ್ಗೆ. ಯಾಕಂದ್ರೆ ನಾವು ಅಷ್ಟು ಕೆಲಸದೊಳಗೆ ಬಿಜಿ ಇರ್ತೇವ್ರಿ. ಈ ಮನಿ ಒಳಗ ಹೆಣ್ಮಕ್ಳಿಗೆ ತ್ರಾಸ ಆಗ್ತಾ ಇದೆ, ಮಕ್ಕಳಿಗೆ ಎಲ್ಲರಿಗೂ ತ್ರಾಸ ಆಗ್ತಾ ಇದೆ. ಇಲ್ಲಿದ್ದಂತ ಬುಜುರ್ಗ ಎಲ್ಲಾ ವ್ಯಕ್ತಿಗಳಿಗೂ ಭಾಳ ತ್ರಾಸ ಆಗ್ತಾ ಇದೆ. ಇಲ್ಲಿಂದ್ರ ಒಂದ್ ಏರಿಯಾ ಐತಿ ಫುಲ್ ಕಂಪ್ಲೀಟ್ ಅದ, ನೀರು ಹೋಗಾಕನ ಆಗಂಗಿಲ್ಲ ಅವ್ರಿಗೆ. ಏನ್ರಿ, ಅದಕ್ಕೆ ಒಂದ್ ಸ್ವಲ್ಪ ನೀವು ಇದ್ರ ಮ್ಯಾಗ ಹೆಚ್ಚ ಗೌರವ ತಗೊಂಡ್ ಕೆಲಸ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.